ಸ್ನೇಹಿತರೆ, ಅನ್ಲೋಡು ಕಂಪ್ಲೀಟ್ ಆಗಿದೆ. ಫಸ್ಟ್ನೇ ಬಾಡಿಗೆ ಏನು ಬರ್ತಾವೆ, ಟಾಟಾ ಏಸಿಗೆ ಬರ್ತಾವೆ. ಬಳೆಪೇಟೆ, ರಣಸಿಂಗಪೇಟೆ, ಚಿಕ್ಕಪೇಟೆ, ದೊಡ್ಡಪೇಟೆ ಎಲ್ಲ ಬರ್ತಾವೆ. ಬರೀ ಅವೇ ಬರ್ತಾವೆ. ಮಿಕ್ಸ್ ಹಾಕೋ ಮಾಡ್ತಾಯಿದ್ದೀನಿ. ಸೆಕೆಂಡ್ ಹಾಕೋಣ. ಬ್ಲೂ ಸೆಕೆಂಡ್ ಬಿದ್ದಿದೆ ಆಲ್ರೆಡಿ. ಅವರ್ಲಿ ಪ್ಯಾಕೇಜ್ ರೆಂಟಲ್ 1900 ರೂಪಾಯಿ. 6 ಅವರ್ 40 ಕಿಲೋಮೀಟ್ರಿಗೆ ಬರ್ತಾನೆ. ಗ್ಯಾಪೇ ಇಲ್ಲ, ಬಂದವೇ ಬರ್ತಾವೆ. ತಿರ್ಗಿ ಅವೇ ಬರ್ತಾವೆ, ಯಾರು ಎತ್ತಲ್ಲ. ನೋಡೋಣ, ನೈಂಡಳ್ಳಿ ಕಡೆ ಹೋಗೋಣ. ಒಂದು 2.5-3 ಕಿಲೋಮೀಟ್ರ್ ಆಗುತ್ತೆ. ಹೋಗ್ತಾ ಇರೋಣ. ಅದರ ಬಂದರೆ ಎತ್ತೋಣ. ಬನ್ನಿ, ಹೇಳ್ತೀನಿ. ಡ್ಯೂಟಿ ಎಲ್ಲ ಬೀಳ್ತಿದ್ದೀನಿ ಎಲ್ಲ ಹೇಳ್ತೀನಿ. ಸ್ಕಿಪ್ ಮಾಡಿದ್ರೆ ನೋಡ್ತಾ ಇರ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಮಿನಿ ಟ್ರಕ್ ವ್ಲಾಗ್. ಟೈಮು ಬೆಳಿಗ್ಗೆ 9:40. ಸೋಮವಾರ ಇವತ್ತು. ಊರಿಂದ ಹೊರಟಿದ್ದೀನಿ ಇವಾಗ. ಸದ್ಯಕ್ಕೆ ಬೆಂಗಳೂರು ಕಡೆಗೆ ಹೋಗ್ತಾ ಇರೋಣ. ಡ್ಯೂಟಿ ಆನ್ ಮಾಡಿದ್ದೀನಿ. ಯಾವ್ದಾರು ಡ್ಯೂಟಿ ಬಂದರೆ ಚರ್ಪಣದಿಂದ ಹೊರ್ಕೊಂಡು ಹೋಗೋಣ. ಇಲ್ಲಾಂದರೆ ಡೈರೆಕ್ಟು ಕುಂಬ್ಳಗೂಡು ಕಡೆ ಹೋಗ್ತಾ ಇರೋಣ. ಅಲ್ಲಿ ಯಾವ್ದಾರು ಬಂದರೆ ಮಾಡೋಣ ಡ್ಯೂಟಿನ. ಇಲ್ಲಾಂದರೆ ಡೈರೆಕ್ಟ್ ಕುಂಬ್ಳಗೂಡು ಹೋಗೋಣ. ಬನ್ನಿ, ಇವತ್ತಿಂದು ವ್ಲಾಗು ಸ್ಟಾರ್ಟ್ ಮಾಡೋಣ. ಸೋಮವಾರ ಇವತ್ತು. ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಂಡು ಫುಲ್ ವೀಡಿಯೋ ಯೂಟ್ಯೂಬ್ ಚಾನಲ್ ಇರುತ್ತೆ, ಹೋಗಿ ಫುಲ್ ವೀಡಿಯೋ ನೋಡಿ ಅಂತ ಹೇಳ್ತಾ, ನನ್ನ ಹೇರ್ ಸ್ಟೈಲು ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ವ್ಲಾಗ್ನ ಪೂರ್ತಿ ಸ್ಕಿಪ್ ಮಾಡಿದೆ ನೋಡಿ. ಇವತ್ತು ಸೋಮವಾರ, ವಾರದ ಮೊದಲನೇ ದಿನ. ಎಷ್ಟಾಗುತ್ತೆ ಏನೋ, ಎಷ್ಟು ಉಳಿಯುತ್ತೆ ಎಲ್ಲನೂ ಹೇಳ್ತೀನಿ. ಸ್ನೇಹಿತರೆ, ಟೈಮು 11:13. ಇವಾಗ ಒಂದು ಬಾಡಿಗೆ ಬಂದಿದೆ. ಪಿಕಪ್ಪೇ 8.5 ಕಿಲೋಮೀಟ್ರಿಗೆ. ದೊಡ್ಡಲ್ಮರ ರೋಡು ಪಿಕಪ್ ಇರೋದು. 850 ರೂಪಾಯಿ ಬಂದಿದೆ 8 ಫೀಟ್ಗೆ. ಡ್ರಾಪ್ ಇರೋದು ಹೊಸಕೆರೆ ಹಳ್ಳಿ. ಬನ್ನಿ, ಪಿಕಪ್ ಲೊಕೇಶನ್ಗೆ ಹೋಗೋಣ. ಸ್ನೇಹಿತರೆ, ಲೋಡಿಂಗು ಕಂಪ್ಲೀಟ್ ಆಗಿದೆ. 35 ನಿಮಿಷ ಆಯಿತು. 5 ನಿಮಿಷ ಲೋಡಿಂಗ್ ಮಾಡೋಕ್ಕೆ 30 ನಿಮಿಷ ವೆಯ್ಟ್ ಮಾಡಿಸೋರೆ. ಬೇರೆ ಗಾಡಿ ಲೋಡ್ ಮಾಡ್ತಾಯಿದ್ರು. ಹೋಗೋಣ ಬನ್ನಿ. ಇವಾಗ ಡ್ರಾಪ್ ಲೊಕೇಶನ್ ಇರೋದು ಹೊಸಕೆರೆ ಹಳ್ಳಿ. ಇಲ್ಲಿಂದ 20 ಕಿಲೋಮೀಟರ್ ಆಗುತ್ತೆ. 850 ರೂಪಾಯಿ ಬಿದ್ದು. ಬರೀ 20 ಕಿಲೋಮೀಟ್ರಿಗೆ 850 ರೂಪಾಯಿ ಬಿದ್ದೈತಿ. 18 ಕಿಲೋಮೀಟ್ರ್ ತೋರಿಸ್ತಾ ಇದ್ದೀನಿ. ಬನ್ನಿ ಹೋಗೋಣ. ಸ್ನೇಹಿತರೆ, ಅನ್ಲೋಡು ಕಂಪ್ಲೀಟ್ ಆಗಿದೆ. ಫಸ್ಟ್ನೇ ಬಾಡಿಗೆ ಏನು ಬರ್ತಾವೆ, ಟಾಟಾ ಏಸಿಗೆ ಬರ್ತಾವೆ. ಬಳೆಪೇಟೆ, ರಣಸಿಂಗಪೇಟೆ, ಚಿಕ್ಕಪೇಟೆ, ದೊಡ್ಡಪೇಟೆ ಎಲ್ಲ ಬರ್ತಾವೆ. ಬರೀ ಅವೇ ಬರ್ತಾವೆ. ಮಿಕ್ಸ್ ಹಾಕೋ ಮಾಡ್ತಾಯಿದ್ದೀನಿ. ಸೆಕೆಂಡ್ ಹಾಕೋಣ. ಬ್ಲೂ ಸೆಕೆಂಡ್ ಬಿದ್ದಿದೆ ಆಲ್ರೆಡಿ. ಅವರ್ಲಿ ಪ್ಯಾಕೇಜ್ ರೆಂಟಲ್ 1900 ರೂಪಾಯಿ. 6 ಅವರ್ 40 ಕಿಲೋಮೀಟ್ರಿಗೆ ಬರ್ತಾನೆ. ಗ್ಯಾಪೇ ಇಲ್ಲ, ಬಂದವೇ ಬರ್ತಾವೆ. ತಿರ್ಗಿ ಅವೇ ಬರ್ತಾವೆ, ಯಾರು ಎತ್ತಲ್ಲ. ನೋಡೋಣ, ನೈಂಡಳ್ಳಿ ಕಡೆ ಹೋಗೋಣ. ಒಂದು 2.5-3 ಕಿಲೋಮೀಟ್ರ್ ಆಗುತ್ತೆ. ಹೋಗ್ತಾ ಇರೋಣ. ಅದರ ಬಂದರೆ ಎತ್ತೋಣ. ಬನ್ನಿ, ಹೇಳ್ತೀನಿ. ಡ್ಯೂಟಿ ಎಲ್ಲ ಬೀಳ್ತಿದ್ದೀನಿ ಎಲ್ಲ ಹೇಳ್ತೀನಿ. ಸ್ಕಿಪ್ ಮಾಡಿದ್ರೆ ನೋಡ್ತಾ ಇರ್ತೀನಿ. ಸ್ನೇಹಿತರೆ, ಊಟ ಮಾಡೋಣ ಅಂತ ಹೋಗಿದೆ. ಒಂದು ಬಾಡಿಗೆ ಬಂದಿದೆ. ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಪಿಕಪ್ಪು 600 ಮೀಟ್ರ್ ಇದೆ. ಟಾಟಾ ಏಸಿಗೆ ಬಂದಿರೋದು ಬಾಡಿಗೆ. ಇಲ್ಲೇ ಲೋಕಲ್ 357 ರೂಪಾಯಿ ಬಂದಿದೆ. ಬನ್ನಿ, ಪಿಕಪ್ ಲೊಕೇಶನ್ ಹೋಗೋಣ. ಏನೋ ಒಂದು ಎಣ್ಣೆ ಐತಂತೆ ರೇಟು. ಹೋಗಿ ಲೋಡ್ ಮಾಡ್ಕೊಂಡು ಹೋಗೋಣ. ಸ್ನೇಹಿತರೆ, ಲೋಡಿಂಗು ಕಂಪ್ಲೀಟ್ ಆಗಿದೆ. 2.3 ಕಿಲೋಮೀಟರ್ ಇದೆ. 10 ಅಡಿ 11 ಅಡಿ ಇರಬೇಕು ಎಣ್ಣೆ. ಅದು 7 ಅಡಿ 8 ಅಡಿ ಅಂತ ಅಂತಾರೆ. ಟಾಟಾ ಏಸಿ ಬುಕ್ ಮಾಡಿರೋದು. ನಮಗೆ ಆಯ್ತಾ ಇಲ್ಲ. ಬನ್ನಿ ಹೋಗೋಣ ಡ್ರಾಪ್ ಲೊಕೇಶನ್ಗೆ. ಸ್ನೇಹಿತರೆ, ಇವಾಗ ಒಂದು ಬಾಡಿಗೆ ಬಂದಿದೆ. 400 ಮೀಟ್ರ್ ಇತ್ತು ಪಿಕಪ್ಪು. ಹೋಗೋಣ ಬನ್ನಿ ಪಿಕಪ್ಗೆ. 582 ರೂಪಾಯಿ ಟಾಟಾ ಏಸಿಗೆ ಬಂದಿರೋದು. ಬರ್ತಿರೋದು ಬನ್ಸಂಕ್ರಿ 6th ಸ್ಟೇಜ್ 6 ಒಳಗಡೆ ಹೋಗಬೇಕು. ಬನ್ನಿ ಪಿಕಪ್ ಹೋಗೋಣ. ಇಲ್ಲೇ ಪಿಕಪ್ ಹತ್ರನೇ ಬಂದ್ಬಿಟ್ಟೆ ಏನು. ಲೋಡಿಂಗು ಕಂಪ್ಲೀಟ್ ಆಗಿದೆ. ಪಿಕಪ್ ಪಾಯಿಂಟಲ್ಲಿ 34 ನಿಮಿಷ ಮಾಡೋರು ಟಾಟಾ ಏಸಿ ಬಾಡಿಗೆ ಲೋಡ್ ಮಾಡೋಕ್ಕೆ. 10 ಕಿಲೋಮೀಟ್ರ್ ಇದೆ ಡ್ರಾಪ್ ಲೊಕೇಶನ್ನು. ಬನ್ನಿ ಹೋಗೋಣ. ಡ್ರಾಪ್ ಲೊಕೇಶನ್ ಕೆಂಗೇರಿಯಿಂದ ಒಳಗಡೆ ಹೋಗಬೇಕು, ಹುಬ್ಬಳ್ಳಿ ಕಡೆ. ಸ್ನೇಹಿತರೆ, 3ನೇ ಬಾಡಿಗೆ ಅನ್ಲೋಡಾಗಿ
10 ನಿಮಿಷ ಆಯಿತು ಬಂದು ಒಂದು ಟೀನು ಕುಡ್ದಾಯ್ತು. ಟ್ರಿಪ್ ಮಾಡೋಕೆ ಹೋಗ್ತಾ ಇದ್ದೀನಿ. ಅಷ್ಟೊತ್ತಿಂದ ಹಿಂಗೆ ಬರ್ತದೆ 10 ನಿಮಿಷದಿಂದ ಹಿಂಗೆ ಬರ್ತೈತೆ. ಆ್ಯಪ್ ವರ್ಕ್ ಆಗ್ತಾ ಇಲ್ಲ, ಟ್ರಿಪ್ ಎಂಡ್ ಆಗ್ತಾ ಇದೆ. ವೇಟಿಂಗ್ ಚಾರ್ಜ್ ಆ್ಯಡ್ ಆಯ್ತದೆ, 60 ನಿಮಿಷ ಆಗೋಯ್ತು. ಏನು ವೇಟಿಂಗ್ ಚಾರ್ಜ್ ಆ್ಯಡ್ ಆಯ್ತು, ನೋಡೋಣ ಏನು ಮಾಡೋದು ಗೊತ್ತಿಲ್ಲ. ಆಮೇಲೆ ಆ್ಯಡ್ ಆಗಲ್ಲ, ಅದು ಸರ್ವರ್ ಪ್ರಾಬ್ಲಮ್ ಅಂದ್ಬಿಟ್ಟು ಆ್ಯಡ್ ಆಗಲ್ಲ. ನೋಡೋಣ ಬನ್ನಿ, ಅದು ಇಷ್ಟೊತ್ತು ಟ್ರಿಪ್ ಕ್ಲೋಸ್ ಆಗುತ್ತೆ. 8 ಫೀಟ್ ಆನ್ ಮಾಡಿದ್ದೀನಿ, ಇನ್ನು ಯಾವ ಬಾರ್ಡ್ರು ಬಂದಿಲ್ಲ, ಅದು ವರ್ಕ್ ಆಗ್ತಾರ ಸರಿಯಾಗಿ, ಆಫ್ ಮಾಡ್ತಾನೆ ಆಗ್ತಾರ. ನೋಡೋಣ ಬನ್ನಿ ಸ್ನೇಹಿತರೆ. ಟೈಮು 4:44 ಆಗೋಯ್ತು. ಇದು ಆ್ಯಪ್ ವರ್ಕೇ ಆಯ್ತಾ ಇಲ್ಲ. ಅರ್ಧ ಗಂಟೆ ವೇಟಿಂಗ್ ಚಾರ್ಜೇ ಓಡ್ಬಿಡ್ತು. 40 ನಿಮಿಷ ಆಯಿತು ಒಂದೋಡಾಗೆ, ಹಿಂಗೆ ಬರ್ತದೆ. ಆಮೇಲೆ ಬುಕ್ಕಿಂಗ್ ಆ್ಯಪು ವರ್ಕ್ ಆಯ್ತಾ ಇಲ್ಲ. ಬುಕ್ಕಿಂಗ್ ಆ್ಯಪು ರಿಕ್ವೆಸ್ಟ್ ಫೇಲ್ಡ್, ಪ್ಲೀಸ್ ಟ್ರೈ ಅಗೇನ್. ನೋಡಿಲಿ ಈ ಥರ ಬರ್ತೈತೆ. ಬುಕ್ಕಿಂಗು ಆಯ್ತಾ ಇಲ್ಲ. 8 ಫೀಟ್ಗೂ ಯಾವುದು ಬಾಡಿಗೆನೂ ಬರ್ತಾಯಿಲ್ಲ. ಇಲ್ಲಿ ಬುಕ್ಕಿಂಗ್ ಆಯ್ತಾ ಇಲ್ಲ, 8 ಫೀಟ್ಗೂ ಬರ್ತಾಯಿಲ್ಲ. ಟಾಟಾ ಎಸಿದು ಟ್ರಿಪ್ ಕ್ಲೋಸು ಆಯ್ತಾ ಇಲ್ಲ. 5:30 6 ಗಂಟೆ ಗಂಟೆ ಹಿಂಗೆ ಅಂತೆ. ಇನ್ನೇನು ನಾಳೆ 4:45 ಆಯಿತು. ಹೋಗೋಣ ಬನ್ನಿ ರೂಮ್ ಕಡೆಗೆ. ಇವತ್ತಿನ ಡ್ಯೂಟಿ ಕತೆ ಅಷ್ಟೇ, ಮುಗಿದ ಕತೆ ಇವತ್ತು. ಸ್ನೇಹಿತರೆ 54 ಕಿಲೋಮೀಟ್ರ್ ಓಡಿದೆ. ಅರ್ನಿಂಗ್ಸ್ ಆಗಿರೋದು 1500 ರೂಪಾಯಿ ಅಷ್ಟೇ. 54 ಕಿಲೋಮೀಟ್ರು ಡಿವೈಡೆಡ್ 12 × 91 ಪ್ಲಸ್ 200 ಖರ್ಚು ಮೈನಸ್ 1500, 890 ರೂಪಾಯಿ, 900 ರೂಪಾಯಿ ಉಳಿದಿದೆ ಇವತ್ತಿನ ಬಾಡಿಗೆ. ವೋಲ್ಟರ್ ಆ್ಯಪು ವರ್ಕ್ ಆಯ್ತಾ ಇಲ್ಲ, ಏನೋ ಅಪ್ಡೇಟ್ ಆಗಿ ಮಾಡ್ತಾವೆ ಅಂತ ಹೇಳಿದ್ರು. ಇವಾಗ ವರ್ಕ್ ಆಯ್ತೈತೆ, ಆದರೆ ಬಾಡಿಗೆ ಯಾವುದು ಬರ್ತಾಯಿಲ್ಲ. ನೋಡೋಣ, ಇವಾಗ ಬಂದ್ಬಿಟ್ಟಿದ್ದೀನಿ, ಮುಗೀತು ಇವತ್ತಿನ ಬಾಡಿಗೆ ಕತೆ ಇಲ್ಲಿಗೆ. ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ವರ್ಕ್ ಆಗ್ತಾಯಿದೆ ಆ್ಯಪು. ಇಲ್ಲಿಗೆ ಬಂದಮೇಲೆ ಏನು ಮಾಡೋಕ್ಕಾಗಲ್ಲ, ಆಲ್ರೆಡಿ ಟೈಮ್ ಆಗೋಯ್ತು. ಓಕೆ ಫ್ರೆಂಡ್ಸ್, ಬಾಯ್.